ಸುಮಾರು 10-15 ವರ್ಷದ ಹಾಕ್ಯಂತ ಅದಾವ್ರಿ. ನಾವು ಬೆಳೆ ಹೊಡಿವನ್ನ ತಂದೆ ಮಕ್ಕಳು ಸೇರಿ ಈ ರಾತ್ರಿ 2 ಗಂಟೆ ಸುಮಾರು ಕಳ್ತನ ಮಾಡಿರೋದ್ರಿ. ಅದು ನಾವು ದಿನ ನಿತ್ಯ 20 ವರ್ಷ ಮಟ್ಟ ಆಗ್ತಾ ಇದಾವ್ರಿ. ಮಾರ್ಚ್ ತಿಂಗಳು ಒಂದು ಕಾಸಿ, ಒಂದು ಕಿರೀಟ, ಒಂದು ಕವಚ, ಒಂದು ಹಸ್ತ, ಒಂದು ಛತ್ರಿ, ಒಂದು ಶಿವಮೊಗ್ಗ. ದೊಗ್ಗಳ್ಳಿ ರೀ, ದೊಗ್ಗಳ್ಳಿ ದೇವಸ್ಥಾನದಾಗ ಆಗ್ತಾ ಇದ್ದೀವ್ರಿ. 15 ವರ್ಷದ ಸುಮಾರು ಆಂಜನೇಯ ಸ್ವಾಮಿ. ಹೊಳ್ಳಿ ಕೊಟ್ರಿ, ಹಿಡಿದಿದ್ದರು ಪೊಲೀಸ್ ಇಲಾಖೆಯವರು ಹಿಡಿದಿದ್ರಿ. ಹೊಳ್ಳಿ ಮತ್ತೆ ರಿಟರ್ನ್ ಕೊಟ್ರಿ ನಮಗೆ. ಕಾಳ್ರಿ ಮಾರ್ಚ್ ತಿಂಗಳೊಳಗೆ ಸುಮಾರು ರಾತ್ರಿ 2:30 ಸುಮಾರಿಗೆ ಆಂಜನೇಯ ದೇವಸ್ಥಾನ ಕಳ್ತನ ಆಯ್ತು ಸರ್. ನಮ್ಮ ಆಂಜನೇಯ ದೇವಸ್ಥಾನ ನಡ ಊರಲ್ಲಿದೆ. ನಾವು ನಡ ಊರಲ್ಲಿರೋದ್ರಿಂದ ನಮ್ಮ ತಲಾಂತರದಿಂದ ಯಾವುದೇ ಕಳ್ತನ ಆಗಲಿ ಯಾವುದು ಆಗಿರಲಿಲ್ಲ ಸರ್. ಇನ್ನು ದೇವಸ್ಥಾನ ಕದೀತಾರ ಅನ್ನೋ ಕಲ್ಪನೆ ನಮ್ಮೂರಲ್ಲಿ ಗ್ರಾಮಸ್ಥರಲ್ಲಿ ಯಾರಿಗೂ ಇರಲಿಲ್ಲ. ಹಾಗಾಗಿ ನಾವು CCTV ಆಗಲಿ ಇದಾಗಲಿ ಯಾವುದು ಇರಲಿಲ್ಲ ಸರ್. ಹೊರಗಡೆ ಟ್ರಸ್ ಇದೆ, ಒಳಗೆ ಗರ್ಭಗುಡಿಗೆ ಒಂದು ಕದ ಇದೆ ಸರ್, ಅದಕ್ಕೂ ಕೂಡ ಬೀಗ ಹಾಕಿರ್ತೀವಿ. 2:30 ಸುಮಾರಕ್ಕೆ ಸೆಟ್ರಸ್ ಬೀಗ ಹೊಡೆದು ಒಳಗಿರ್ತಕ್ಕಂಥ ಗರ್ಭಗುಡಿ ಕದದ್ದು ಬೀಗ ಕೂಡ ಹೊಡೆದು 3 ಜನ ಕಳ್ಳರು ಬಂದಿದ್ರು ಸರ್. ಅವರು 3 ಜನ ಕಳ್ಳರು ಬಂದರು. ಅವರು ಇಲ್ಲೇ ಹರಿಹರ ತಾಲೂಕು ಯಾವ್ದಪ್ಪ ಅದು ಸಂಕ್ಲಿಪುರ ಶಿವನಹಳ್ಳಿ ಅಂತಾರೆ ಸರ್. ಶಿವನಹಳ್ಳಿಯಲ್ಲಿ ಇದ್ರಂತೆ ಅವರು. ಅವ್ರು ಏನು ಅಂತ ಹೇಳಿದ್ರೆ, ಈ ಎತ್ತಿಗೆ ಔಷಧಿ ಕೊಡ್ತೀವಿ ಅಂತ ಹೇಳಿ ಮಧ್ಯಾಹ್ನದ ಹಳ್ಳಿಗಳ ಮೇಲೆ ಬಂದು ಅದನ್ನು ವಾಚ್ ಮಾಡ್ಕೊಂಡು ರಾತ್ರಿ ಕಳ್ತನ ಮಾಡ್ತಾ ಇರ್ತಾರೆ ಸರ್. ನಮ್ಮೂರಿಗೆ ಕೂಡ ಎತ್ತಿಗೆ ಔಷಧಿ ಆಗ್ತಾವಂತಂದು ಬಂದಿದ್ನಂತೆ. ಅವನು ತಂದೆ ಮತ್ತು 2 ಮಕ್ಕಳು 3 ಜನ ಕಳ್ತನ ಮಾಡ್ತಾರೆ ಸರ್. ಅವರು ಆ ಔಷಧಿ ಕೊಡ್ತೇವೆ ಅಂತ ಬಂದಾಗ ದೇವಸ್ಥಾನದ್ದು ಎಲ್ಲದನ್ನು ನೋಡ್ಕೊಂಡು ರಾತ್ರಿ 2:30 ಸುಮಾರು ಕಳ್ತನ ಮಾಡಿದಾಗ ನಮ್ಮ ದೊಗ್ಗಳಿ ಗ್ರಾಮಸ್ಥ ಎಲ್ಲರೂ ಕೂಡ ಇದೇನಪ್ಪ ದೇವಸ್ಥಾನದ ಕಳ್ತನ ಆಗ್ಬಿಡ್ತು, ದೇವ್ರದ್ದೇ ಕಳ್ತನ ಆದಾಗ ನಮ್ಮ ಗತಿ ಏನಪ್ಪ, ಊರಿಗೇನು ಕೇಡ್ಗಾಲ್ ಬಂತು ಅಂತೇಳಿ ಎಲ್ಲರೂ ಕೂಡ ನಾವು ಭಾಳ ಚಿಂತಕ್ರಾಂತರ ಆದಾಗ ಪೊಲೀಸ್ ಇಲಾಖೆಯವರು PSI ಯುವರಾಜ್ ಸರ್, ರವಿನಾಯ್ಕು, ಸಣ್ಮುಖಪ್ಪ, ರಿಜ್ವಾನು, ತಿಪ್ಪೇಶ್ ನಾಯ್ಕು, ಮಂಜುಳಾ ಮೇಡಮರು ಇವರೆಲ್ಲರೂ ಕೂಡ ಬಂದು ನೀವು ಯಾರೂ ಕೂಡ ಎದೆಗೊಂದಂಥ ಅವಶ್ಯಕತೆ ಇಲ್ಲ, ಇನ್ನು 8ರಿಂದ 9 ದಿವಸದಲ್ಲಿ ನಿಮ್ಮ ಒಡವೆಯನ್ನು ನಾವು ಕೊಟ್ಟೇ ತೀರ್ತೀವಿ ಅಂತೇಳಿ ಎಲ್ಲರೂ ಕೂಡ ಧೈರ್ಯ ತುಂಬಿದ್ರು ಸರ್ ಅವರು. ಅದೇ ಪ್ರಕಾರ ಇಲಾಖೆಯವರು 9ನೇ ದಿವಸ ನಮಗೆ ನಿಮ್ಮ ಒಡವೆ ಸಿಕ್ಕಿದವು ಬಂದು ಕನ್ಫರ್ಮ್ ಮಾಡ್ರಿ ಅಂತ ಹೇಳಿದಾಗ ನಾವೇ ಹೋಗಿ ನೋಡಿದ್ವಿ ಸರ್. ಕೆಲವು ಒಡವೆಗಳನ್ನು ಜಜ್ಜಿದ್ರು. ನಾವು ಮತ್ತೆ ಅದನ್ನೆಲ್ಲದು ಕೂಡ ಇಲ್ಲೇ ದಾವಣಗೆರೆಯಲ್ಲಿ ಕಾಳಚಾರಿ ಅಂತೇಳಿ ಅಕ್ಷಲ್ಲ ಹತ್ರ ಮಾಡಿಸ್ಕೊಂಡು ಈಗಿರ್ತಕ್ಕಂಥ ಒಡವೆಗಳನ್ನು ತಗೊಂಬಂದು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ವಿ. ಪೊಲೀಸ್ ಇಲಾಖೆ ಕೊಟ್ಟು ಅದ ನಂತರ ನಮಗೆ ಅವರು ನಮ್ಮ ಹ್ಯಾಂಡ್ ಓವರ್ ಮಾಡಿದರು. ಮತ್ತು ನಿನ್ನೆ ಫೋನ್ ಮಾಡಿ SP ಆಫೀಸಿಗೆ ಬರ್ರಿ, ನಿಮ್ಮ ಒಡವೆನ SP ಮುಖಾಂತರ ವಾಪಸ್ ಮಾಡ್ತೀವಿ ಅಂತ ಹೇಳಿ ನಮಗೆ ಇವತ್ತು ಕೂಡ ವಾಪಸ್ ಕೊಟ್ಟಿದ್ದಾರೆ. ನಮ್ಮ ದೊಗ್ಗಳಿ ಗ್ರಾಮಸ್ಥರ ಪರವಾಗಿ ಮತ್ತು ಆಡಳಿತ ಮಂಡಳಿ ಪರವಾಗಿ ನಾವು ನಿಜಕ್ಕೂ ಇಲಾಖೆಯವ್ರನ್ನ ಇವತ್ತಲ್ಲ ಯಾವತ್ತೂ ಮರೆಯೋದಿಲ್ಲ. ಯಾಕಂದರೆ ನಮ್ಮ ದೇವಸ್ಥಾನದ್ದು ಸುಮಾರು 3.5 kg ಬೆಳ್ಳಿ ಭಕ್ತಾದಿಗಳು ಕೊಟ್ಟಿರ್ತಕ್ಕಂಥದ್ದು. ಅದು 1 ತೊಲ 2 ತೊಲ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಒಡವಿ ಮಾಡಿಸಿದ್ವಿ. ಹಳೆ ದೇವಸ್ಥಾನ, ಹಳೇದು ಅಂದ್ರೆ ಸುಮಾರು ಒಂದು 60-70 ವರ್ಷದ ದೇವಸ್ಥಾನ ಸರ್ ಅದು. ಆ ಒಡವೆಗಳನ್ನು ಕೊಡಿಸಿದ್ರಿಂದ ಇಲಾಖೆಗೆ ನಾವೆಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ನಮ್ಮ ಗ್ರಾಮಸ್ಥ ಪರವಾಗಿ ಆಡಳಿತ ಮಂಡಳಿ ಪರವಾಗಿ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತು ಕೃಷ್ಣಮೂರ್ತಿ ಅಂತೇಳಿ ಈ CC ಕ್ಯಾಮ್ರಾ ಹಾಕ್ಸಿದ್ದೀವಿ. ಆಮೇಲೆ ಗಾಡ್ರೇಜಿಗೆ ಒಂದು ಅದು ಪೂರ್ತಿ ಲಾಕರ್ ಟೈಪ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್, ಡಿಜಿಟಲ್ ಲಾಕರ್ ಮಾಡಿದ್ದೀವಿ ಸರ್ ಈಗ.